ಫಂಡಮೆಂಟಲ್ ರೈಟ್ಸ್ ಕರೆಂಟ್ ಅನ್ನೋದು ನಿಮ್ ಮನೆಯಿಂದ ತಂದು ಕೊಡ್ತಾ ಇಲ್ಲ. ಇವಾಗ ನಾವು ಆಲ್ರೆಡಿ ಬ್ಯಾಂಕ್ ಲೋನ್ ತಗೊಂಡಿದೀವಿ. ಬ್ಯಾಂಕ್ ಲೋನ್ ತಗೊಂಡು ಇದು ಮನೆ ಕಟ್ಟಡ ಫಿನಿಶ್ ಮಾಡಿದೀವಿ. ಈಗ ಆಲ್ರೆಡಿ EMI ಸ್ಟಾರ್ಟ್ ಆಗ್ತಾ ಇದೆ. ನಾವು ಏನ್ ಮಾಡೋದು ಅಂತ ಸಿಎಂ ಪವರ್ ಇಲ್ಲ. DCM ಪವರ್ ಅಂದ್ರೆ ನಿಮ್ ಯಾವ್ದ್ರ ಹಾಕಿದು ಕರ್ನಾಟಕದಲ್ಲಿ ಒಂದೇ ಏನಕ್ಕೆ ಅಕ್ಸೆಪ್ಟ್ ಮಾಡ್ಬೇಕು ಅದು ಆರ್ಡರ್ನ? ಅದು ಇಮಿಡಿಯೇಟ್ ಆಗಿ ಅವರು ಸರಿ. ನಾನೊಬ್ಬ ಗ್ರಾಹಕನಾಗಿ ನಾನು ಏನು ಇಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಸೊ ನಾವು ಆಲ್ರೆಡಿ ಟೆಂಪ್ರವರಿ ಕನೆಕ್ಷನ್ ತಗೊಂಡಿದೀವಿ. ಸರ್ಕಾರದ ಆದೇಶದ ಮೇರೆಗೆನೆ ಟೆಂಪ್ರವರಿ ಕನೆಕ್ಷನ್ ಕೊಟ್ಟಿದ್ದಾರೆ. ಕೊಟ್ಟು ಮನೆ ಎಲ್ಲಾನು ಕಟ್ಟಿ ಆಲ್ಮೋಸ್ಟ್ 90% ಫಿನಿಶ್ ಆಗಿದೆ. ಈಗ ಸಡನ್ ಆಗಿ ಇವರು 4ನೇ ತಿಂಗಳು 4ನೇ ತಾರೀಕು ಸಡನ್ ಆಗಿ ಒಂದು ಆದೇಶ ತಂದಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಸೊ ನಿಮ್ಗೆ ಇದು OCCC ಇಲ್ಲದೆ ಕರೆಂಟ್ ಸಿಗೋದಿಲ್ಲ, ಸೊ ಯಾವುದೇ ಕಾರಣಕ್ಕೂ ಕರೆಂಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಆಲ್ರೆಡಿ ಬ್ಯಾಂಕ್ ಲೋನ್ ತಗೊಂಡಿದೀವಿ. ಬ್ಯಾಂಕ್ ಲೋನ್ ತಗೊಂಡು ಇದು ಮನೆ ಕಟ್ಟಡ ಫಿನಿಶ್ ಮಾಡಿದೀವಿ. ಈಗ ಆಲ್ರೆಡಿ EMI ಸ್ಟಾರ್ಟ್ ಆಗ್ತಾ ಇದೆ. ನಾವು ಏನ್ ಮಾಡೋದು? ಏನೀಗ ಕರ್ನಾಟಕ ಸರ್ಕಾರ OC ಅಂತ ಒಂದು ಭೂತನ ತಂದು ಎಲ್ಲಾ ಗ್ರಾಹಕರಿಗೆ ಎಂತ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ, ಇದನ್ನ ಎಲ್ಲಾ ಅಧಿಕಾರಿಗಳು ಕೆಲಸ ಮಾಡಕ್ ರೆಡಿ ಇದಾರೆ. DCM ಕೈಗೊಂಬೆ ಕೆಲಸ ಮಾಡ್ತಾ ಇದಾರೆ. DCM ಹೇಳೋವರೆಗೂ ಯಾರು ಮಾಡಲ್ಲ. ಏನ್ರಿ ಅಂತ ಸಿಎಂ ಪವರ್ ಇಲ್ಲ. DCM ಪವರ್ ಅಂದ್ರೆ ನಿಮ್ ಯಾವ್ದ್ರ ಹಾಕಿದು ಫಂಡಮೆಂಟಲ್ ರೈಟ್ಸ್ ಕರೆಂಟ್ ಅನ್ನೋದು ನಿಮ್ ಮನೆಯಿಂದ ತಂದು ಕೊಡ್ತಾ ಇಲ್ಲ. DCM ಅವರೇ ನಿಮ್ಗೆ ಕೇಳ್ತಾ ಇರೋದು. ನೀವು ಬೂಟಾಟಿಗಳ ಕೆಲಸಗಳೆಲ್ಲ ಮಾಡಕ್ ಬೇಡಿ. ಇದು ಸ್ಟಾರ್ಟಿಂಗ್ ಮಾಡ್ತಾ ಇರೋದು. ಇದು ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಆಗುತ್ತೆ. ನಿಮ್ ಸರ್ಕಾರಕ್ಕೆ ತುಂಬಾ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಇದು ಮನಗಂಡು ಇಮಿಡಿಯೇಟ್ ಆಗಿ ಅದಕ್ಕೊಂದು ಇದು ನಾಳೆ ನೋಡ್ತೀವಿ, ನಾಡಿದ್ ನೋಡ್ತೀವಿ, ಲೀಗಲ್ ಡಿಪಾರ್ಟ್ಮೆಂಟ್ ಮಾತಾಡ್ತೀವಿ. ನಿಮ್ಗೆ ಎಲ್ಲಾ ಗೊತ್ತು ಮಾಡ್ಬೇಕಂತ. ಬೆಸ್ಕಾಂ MD ಗೆ ನಾವು ನೇರವಾಗಿ ಪ್ರಶ್ನೆ ಮಾಡ್ತೇವೆ. ನೀವೇನ್ರಿ ಮಾಡ್ತಾ ಇದ್ರ ಶಿವಶಂಕರ್ ಅವ್ರೆ? ನೀವೇನು DK ಶಿವಕುಮಾರ್ ಕೈಗೊಂಬೆ ಕೆಲಸ ಮಾಡ್ತಾ ಇದ್ರ? ನಿಮ್ಗೆ ಯಾರ್ರೀ ಸಂಬಳ ಕೊಡೋದು? DK ಶಿವಕುಮಾರ್ ಸಂಬಳ ಕೊಡೋದು? ಬೆಸ್ಕಾಂ ಕೊಡ್ತಾವಲ್ವಿ? ಸಾರ್ವಜನಿಕ ತೆರಿಗೆ ದುಡ್ಡಿಂದ ನಿಮ್ ಸಂಬಳ ಬರ್ತಾ ಇರೋದು. ಅರ್ಥ ಆಯ್ತಾ? ನಿಮ್ಗೂ ಸೀರಿಯಸ್ ಆಗಿ 2ನೇ ಸಲ ವಾರ್ನ್ ಮಾಡ್ತಾ ಇದೀವಿ. 3ನೇ ಸಲ ನಿಮ್ ಮೇಲೆ ಕರೆಕ್ಟ್ ಆಗಿ ನಿಮ್ ಮೇಲೆ ಕೇಸ್ ಪಬ್ಲಿಕ್ ಇಂದ PL ಕೇಸ್ ನಿಮ್ ಮೇಲೆ ಫೈಲ್ ಮಾಡ್ತಾರೆ. ಯಾಕಂದ್ರೆ ನೀವು ಕಂಪನಿ MD, ನೀವು MD ಆಗಿ ಕೆಲಸ ಮಾಡ್ಬೇಕು ಹೊರತು ರಾಜಕಾರಣಿಗೆ ಚೇಲ ತರ ಕೆಲಸ ಮಾಡಕ್ ಬರ್ಬೇಡಿ. ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್. ಎಲ್ಲಾರ ಪರವಾಗಿ ನಾವ್ ಹೇಳ್ತಾ ಇದೀವಿ. ಲಾಸ್ಟ್ ಅಂಡ್ ಫೈನಲ್ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಸುಮ್ನೆ ಮೇನಾಮಿಷಿ ಕೆಲಸಗಳಲ್ಲಿ ಮಾಡಕ್ ಬರ್ಬೇಡಿ. ಸೆಷನ್ಸ್ ಅಲ್ಲಿ ಹಿಡಿತೀವಿ, ಅಲ್ಲಿ ಹಿಡಿದು ಸೆಷನ್ಸ್ ಹಿಡಿಯುವಂತ ದೊಡ್ಡ ಇದೇ ಇಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಯಾವಾಗ್ರಿ? 17 ಆಗಿದೆ. 17/12/2024. ನೀವು CS ಶೆಫ್ನರ್ ಯಾವಾಗ ಕೊಡ್ತಿದ್ದಾರೆ? 13/5 ಕೊಡ್ತಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನ್ ಕೊಟ್ಟಿದೆ? ಪ್ರತಿಯೊಬ್ಬ ಚೀಫ್ ಸೆಕ್ರೆಟರಿ ಅವ್ರು ಯಾವಾಗ ಲೆಟರ್ ಕೊಡ್ತಾರೆ ಅವ್ರು ಸರ್ಕ್ಯುಲರ್ ಹೊಡ್ಸಿ ಅಲ್ಲಿಂದ ಫಾಲೋ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವ್ ಏಕಾಏಕಿ 4ನೇ ತಾರೀಕು ನಿಲ್ಸ್ಬಿಟ್ರೆ ಹೆಂಗ್ರಿ ಅದ್ ಕತೆ? ಜನಗಳ ಹತ್ರ ಯಾಕೆ ದುಡ್ಡು ಕರ್ಸ್ಕೊಂಡ್ರಿ ನೀವು? ಇದಕ್ಕೆ ಇಮಿಡಿಯೇಟ್ ಆಗಿ ನೀವು ಬೆಸ್ಕಾಂ MD ಹೊಣೆಗಾರ ಆಗ್ತಾರೆ. DK ಶಿವಕುಮಾರ್ ಬರಲ್ಲ. ಬೆಸ್ಕಾಂ MD ಇದಕ್ಕೆ ಜವಾಬ್ ಕೊಡಬೇಕು. ಜನಗಳಿಗೆ ನೀವೇ ಕೊಡ್ಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು ಇಮಿಡಿಯೇಟ್ ಆಗಿ ಅದನ್ನ ಮಾಡಿಲ್ಲ ಅಂದ್ರೆ ನಿಮ್ಮ ಆಫೀಸ್ ಹತ್ರ ಮುತ್ಕಿ ಹಾಕ್ತೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ಹಾಕಲ್ಲ. MD ಆಫೀಸ್ ಮುಂದೆನೆ ಸಾವಿರಾರು ಜನ ಬಂದು ಹಾಕ್ತಾರೆ. ನೀವು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ಕರ್ನಾಟಕದಲ್ಲಿ ಒಂದೇ ಏನಕ್ಕೆ ಅಕ್ಸೆಪ್ಟ್ ಮಾಡ್ಬೇಕು ಅದು ಆರ್ಡರ್ನ? ಅದು ಇಮಿಡಿಯೇಟ್ ಆಗಿ ಅವ್ರು ಹೇಳಿ ಇನ್ನು 3 ದಿನ ಆಗಿಲ್ಲ. ಸೊ ಆಗ್ಲೇನೆ ಇಮಿಡಿಯೇಟ್ ಆಗಿ ಅಂಗೀಕಾರ ಏನಕ್ಕೆ ಮಾಡ್ಬೇಕಾಗಿತ್ತು? ಅದು ಸೊ ಅಂಗೀಕಾರ ಮಾಡುವಂತ ಅನಿವಾರ್ಯ ಏನಿತ್ತು ಅವ್ರಿಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸೊ ಇಡೀ ದಕ್ಷಿಣ ಭಾರತದಲ್ಲಿ ಯಾರು ಅವರು ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಸೊ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಏನು ಆರ್ಡರ್ ಆಗಿದೆ ಅದನ್ನ ಇವರು ಅನುಮೋದನೆ ಮಾಡೋದು ಬಿಡೋದು ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ. ಸೊ ಇವರು ಅಷ್ಟು ಅನಿವಾರ್ಯವಾಗಿ ಏನಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು? ಸರಿ, ಅದು ಅಕ್ಸೆಪ್ಟ್ ಮಾಡಾದ್ಮೇಲೆ ಕಾಲಾವಕಾಶ ಆದ್ರೂ ಗ್ರಾಹಕರು ಕೊಡ್ಬೇಕಿತ್ತು. ಅದು ಕೊಟ್ಟಿಲ್ಲ. ಸೊ ದಯವಿಟ್ಟು ಇದನ್ನ ಪರಿಗಣಿಸಲೇಬೇಕು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.